ರವೆ ಉಂಡೆ ಮತ್ತೆ ಕರ್ಜಿಕಾಯಿ ಎತ್ತಿಟ್ಟಿರ್ಲಿಲ್ಲ ಅದೇ ತಿಕ್ಕೋಳೆ ಓಕೆನಾ. ಒಂದೇ ಒಂದು ಪೀಸ್ ನಾನು ಬಂದ್ ಮಾಡಿ ಕೇಳ್ತಾ ಇದ್ದೀನಿ ಗೈಸ್. ನನ್ನ ಕೈ ನೋಡಿ ಹೇಗಾಗಿದೆ. ಈ 3 ಬೆಳ್ಳುಳ್ಳಿ ಹಿಡ್ಕೊಂಡು ಬಂದು ಅಪ್ಪ ಇದಕ್ಕಿನ ಮಾಹಿತಿ ತಿಳ್ಕೊಬೇಕು. ಮಾಡೋದ್ ಮಾಡ್ತೀನಿ, ಪರ್ಫೆಕ್ಟ್ ಆಗಿ ಮಾಡೋಣ. ಅದು ನಮ್ಮ ಸ್ವಂತ ಮನೆಗೆ ಹೋದಾಗ ಅಲ್ಲಿ ಮಾಡೋಣ ಅಂತ. ನಾನೇ ಲಕ್ಷ್ಮಿ ಇದೀನಲ್ಲ, ಲಕ್ಷ್ಮಿ ಯಾಕೆ ಪೂಜೆ ಮಾಡ್ತೀನಿ ಅಂತ. ಹೌದು, ಲೈಫಲ್ಲಿ ನಾನು ಲಕ್ಷ್ಮಿ. ಈಗ ಜಸ್ಟ್ ನೈವೇದ್ಯ ಕೂಡ ರೆಡಿ ಮಾಡಿದೆ, ಬಿಸಿ ಬಿಸಿ ಇದು. ಸೊ ಪಾಯಸ, ಈಗ ಲಕ್ಷ್ಮೀ ತಾಯಿಗೆ ಪಾಯಸ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೆ ಬನ್ನಿ ನೈವೇದ್ಯ ಇಡೋಣ. ಸೊ ನೋಡಿ ಈ ರೀತಿ ಏನು ಗೊತ್ತು, ಚೈಲ್ಡು ನಾನು ಚೈಲ್ಡ್ ಆಗಿದ್ದಿದ್ರೆ ಇದ್ದಿದ್ದೆ. ಬ್ರಾಹ್ಮಣ ಮುಹೂರ್ತ ಮುಗಿಯೋಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ತುಂಬ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ ಗೈಸ್. ಯಾಕೆ ಅಂತಂದರೆ 4 ಗಂಟೆಗೆ ಕುಂಕುಮ ತೊಗೊಂಡು ನಮ್ಮ ಮನೆಗೆ ಹೋಗ್ಬೇಕು ಗೈಸ್. ನಮ್ಮ ಮನೆಗೂ ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರೋರಿದ್ದಾರೆ. ಸೊ ಅದಕ್ಕೆ ನಮ್ಮ ಮನೆಗೆ ಹೋಗಿ ಸಿಗ್ತೀನಿ. ಹೆಂಗೆ ಹೊಡೆದೋನಲ್ಲೇ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ಲಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ನಾವು ಮಾಡ್ಬೇಕಾದ್ರೆ ಇನ್ನೂ ವರಮಹಾಲಕ್ಷ್ಮಿ ಆಗಿಲ್ಲ, ಬಟ್ ನೀವು ಅವತ್ತಿನ ದಿವಸ ವಿಡಿಯೋ ನೋಡ್ತಾ ಇರ್ತೀರಲ್ವಾ. ಸೊ ಅದಕ್ಕೆ ನಿಮ್ಗೆ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಸೊ ಇವನು ಹಾಯ್ ಮಾಡ್ತಾನಂತೆ, ಹಾಯ್ ಮಾಡು. ಹಾಯ್. ಸೊ ಗೈಸ್ ಜಸ್ಟ್ ಈಗ ಊಟ ಮಾಡಿದೆ. ಊಟ ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡಿ ದೇವ್ರನ್ನ ಹತ್ರ ಇರೋದನ್ನೆಲ್ಲ ಸ್ವಚ್ಛ ಮಾಡಿದ್ದೀನಿ. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿದ್ದಾನೆ ಅಂಬಿ, ಅವನು ಸ್ನಾನ ಮಾಡಿದಾನೀಗ. ಹಾಯ್. ಕರ್ರಗಿದ್ದೆ ಅದಕ್ಕೆ. ಇಮೋಷನಲ್ ಡ್ಯಾಮೇಜ್. ಫೇಸ್ ವಾಶ್ ಮಾಡ್ತಿದ್ದೀನಿ, ಕರ್ರಗಾಗ್ಬಿಟ್ಟಿದ್ದೀನಿ. ಹಾಯ್ ಹಾಯ್ ಮಾಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೀನು ಬರ್ತಾನಂತ, ಅವನು ಬರ್ತಾನಂತ. ನಿಮಿಷ ಇರಿ ಗೈಸ್, ಅವನಿಗೆ ಚಡ್ಡಿ ಹಾಕ್ಬಿಟ್ಟು ಕರ್ಕೊಂತ. ನೀವು ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿ ಫೋಟೋ ಒರೆಸಿ ಅಲಂಕಾರ ಮಾಡಿದ್ದೀನಿ ದೇವರಿಗೆ. ಬೆಳಗ್ಗೆ ಬೇಗ ಎದ್ದು 5 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ. ಈ ಕಡೆ ನೋಡಿ, ನಾಳೆ ಇವ್ರದ್ದೇ ಹಬ್ಬ. ಸೊ ಇವ್ರನ್ನೂ ಕೂಡ, ಲಕ್ಷ್ಮೀ ತಾಯಿನೂ ಕೂಡ ಅಲಂಕಾರ ಮಾಡಿದ್ದೀನಿ. ಈ ಕಡೆ ಗಣಪತಿ, ಈ ಕಡೆ ಸರಸ್ವತಿ. ಸೊ ನಾವು ಇಷ್ಟೇ ದೇವ್ರನ್ನ ಇಟ್ಟಿರೋದು, ಅಂದರೆ 3 ಫೋಟೋ ಇಷ್ಟು. ಆಮೇಲೆ ಇವರೊಬ್ಬರು, ಆ್ಯಂಡ್ ಇಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಹಾಗೆ ಭಗವದ್ಗೀತಾ. ಸೊ ನಾನು ಪ್ರೆಗ್ನೆಂಟ್ ಇರುವಂಥ ಟೈಮಲ್ಲಿ ಎಷ್ಟು 35 ಪುಟ ಏನೋ ಓದಿದ್ದೀನಿ. ಸೊ ಇನ್ನೂ ಓದಬೇಕು. ಆ್ಯಂಡ್ ಈ ಕಡೆ ಬಂದರೆ ಕಳಶ ಎಲ್ಲ ನೀಟಾಗಿ ಎಲ್ಲ ಬೆಳಗಿ, ದೀಪ, ಕಳಶ ಇದೆಲ್ಲವೂ ಕೂಡ ನೀಟಾಗಿ ಬೆಳಗಿದ್ದೀನಿ. ಆ್ಯಂಡ್ ಇವರು ಇಲ್ಲಿ ಇನ್ನೊಬ್ಬರು ಆಂಜನೇಯ ಸ್ವಾಮಿ. ಸೊ ಇದು ಅಷ್ಟೇ ನೀಟಾಗಿ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ನೋಡಿ ಇಷ್ಟೇ ಮನೆ, ದೇವ್ರ ಮನೆ ಇಷ್ಟು ನೀಟಾಗಿ ಇಟ್ಟಿದ್ದೀನಿ. ಎಲ್ಲ ಬೆಳಿಗ್ಗೆ ಕಮಲ ಹೂವೆಲ್ಲ ತಂದು ಲಕ್ಷ್ಮೀ ತಾಯಿಗೆ ಅರ್ಪಿಸಿ, ಕಳಶಕ್ಕೆ ಎಲೆ ತಂದು ಎಲ್ಲ ಇಟ್ಟು ನಾಳೆ ಪೂಜೆ ಮಾಡಬೇಕು. ಅದಕ್ಕೆ ಅಂತಲೇ ಇವಾಗ ಸ್ಪೆಷಲಾಗಿ ನಾನು ಸ್ನಾನ ಮಾಡಿ ಇದೆಲ್ಲವನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮೇನ್ ನಂದು ಬೆಳಿಗ್ಗೆ ಪುಳಿಯೋಗರೆ ಇತ್ತು ಗೈಸ್. ನಂಗೆ ಪುಳಿಯೋಗರೆ ಗೊಜ್ಜು ಅಂದರೆ ತುಂಬ ಇಷ್ಟ ಅಂತೇಳಿ ಆಲ್ರೆಡಿ ತಿಂದಿದ್ದೀನಿ ನಾನು. ಇವಾಗ ಅಂಬಿ ಏನೋ ಮಿರರಲ್ಲಿ ಡೀಪಾಗಿ ಅವನೇ ನೋಡ್ಕೊತಿದ್ದಾನೆ. ಬ್ಲ್ಯಾಕ್ ಆಗಿ ಅನಿಸ್ತಾ ಇದೆ ನನಗೆ. ಯಾಕೋ ಇಲ್ಲ, ನಮ್ಮ ಮಕ್ಕಳು ಬೇಡ ಗುರು, ಫೇಸ್ ವಾಶ್ ಮಾಡಬೇಡ್ರಿ, ಫೇಸ್ ವಾಶ್ ಮಾಡಿಸಿ ನಾನು ಬ್ಲ್ಯಾಕ್ ಮಾಡಿಬಿಟ್ರೆ ಅದೇ ನನಗೂ. ಸೊ ನಾನು ಅಂದ್ಕೊಂಡಿದ್ದೀನಿ ನಾಳೆ ಬ್ರಾಹ್ಮಣ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ. ಅಂದರೆ 5:30 ಒಳಗಡೆನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಉಜ್ಜಿದ್ದೀನಿ ಗೈಸ್. ಬಾತ್ರೂಮು 1.5 ಅವರ್ ಉಜ್ಜಿದ್ದೀನಿ ನೀಟಾಗಿ. ಎಲ್ಲನೂ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮದು ಹೊಸ ಸೋಫಾ ಕವರ್ ಇವತ್ತಿನೂ ತಂದ್ವಿ. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಸೊ ಅಂಬಿ ಹೇಳು ಏನಾದರೂ. ಏನಂತ ವರಲಕ್ಷ್ಮಿ ಹಬ್ಬದಿಂದ ನಾನೇನು ಹೇಳಿ, ಹೆಣ್ಮಕ್ಳು ನೀವು ಮಾತಾಡಬೇಕು. ವರಲಕ್ಷ್ಮಿ ಹಬ್ಬದಿಂದ ಇಲ್ಲ, ಇದು ಪ್ರಿಪ್ರೇಷನ್ಸ್ ಆಗಿರುತ್ತೆ ನೋಡು, ನೀನು ಎಷ್ಟು ನೀಟಾಗಿ ರೆಡಿ ಮಾಡ್ತೀನಿ ನೋಡು. ಸೊ ಬೆಳಿಗ್ಗೆನೇ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ. ಇವಾಗ ಅಂಬಿಗೆ ಅನ್ನ ಬೇಕಲ್ವಾ. ಅಯ್ಯೋ ನೋಡಿ ಗೈಸ್, ಇವನೊಬ್ಬನಿಗೆ ಅನ್ನ ಇಟ್ಟಿದ್ನಲ್ವಾ, ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು. ಇಷ್ಟು ನೀಟಾಗಿ ಎಲ್ಲ ತೊಳೆದಿದ್ದೆ, ಮತ್ತೆ ಎಲ್ಲ ಹಾಗೆ ಆಯಿತು. ನೋಡಿ ಇಲ್ಲೆಲ್ಲ ಚೆಲ್ತು, ನೀರು ಜಾಸ್ತಿ ಇಟ್ಬಿಟ್ಟಿದ್ದೀನಿ. ಮತ್ತೆ ಇದೆಲ್ಲ ತೊಳಿಬೇಕು. ಹೇಗಿದ್ರು ಬಿಡಿ, ಎಲ್ಲ ತಿಂದ್ಮೇಲೆ ಮತ್ತೆ ಇನ್ನೊಂದ್ಸತಿ ಇದೆಲ್ಲ ಸ್ವಚ್ಛ ಮಾಡಬೇಕು. ಆ್ಯಂಡ್ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ 1 by 1. ಸೊ ಅದು ಕೂಡ ಕ್ಲಿಯರ್ ಆಗಬೇಕೀಗ ಎಲ್ಲಾನು. ಅಮ್ಮ ಏನಮ್ಮ ಏನು? ಅಯ್ಯೋ ಎದ್ರುಕೊಂತವನೆ.
ತುಂಬ ದಿನ ಆಯ್ತು ಗಾಯ್ಸ್ ಈ ಥರ ಜೊತೆಲಿ ವ್ಲಾಗ್ ಮಾಡಿದೆ. ಯಾಕಂದ್ರೆ ಕೆಲಸದ ಮೇಲೆ ಅದು ಇದು ಅಂತ ಓಡಾಡ್ತಿದ್ದೀನಿ. ನೀವು ಅನ್ಕೊಂಡಿದ್ರ ಅಂಗಡಿನೇ ಇಲ್ಲ ಏನಿಲ್ಲ, ಕೆಲಸ ಎಲ್ಲಿಂದ ಮಾಡ್ತಾನಪ್ಪ ಇವನಂತ ನೀವು ಅನ್ಕೊಂಡಿದ್ರೆ, ಅಂಗಡಿ ಇರಲಿ ಬಿಡಲಿ ಬೇರೆ ಕೆಲಸ ಇದೆ, ಹೇಳೋಕ್ಕಾಗಲ್ಲ. ಅದು ಇದು ಕೆಲ್ಸದ ಮೇಲೆ ಹೋಗ್ಬಿಡ್ತೀನ, ಒಂದು 1 ಅವರ್ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಅಲ್ಲಿ ನೋಡ್ರೆ 2-3 ಅವರ್ ಆಗುತ್ತೆ. ನಾವು ಅನ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ಅವಳ ಜೊತೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ಮೇಲೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಅವಳ ಜೊತೆ ಬ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೀವು ಬೈಬೇಡ್ರಿ, ಯಾಕಂದರೆ ನನಗೆ ಹೇಳೋಕ್ಕೆ ಪೊಸಿಷನ್ ಇಲ್ಲ. ಯಾಕಂದರೆ ಏನಂತ ಯಾವ ಕೆಲಸದ ಮೇಲೆ ಹೋಗ್ತೀನಿ ಎಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ನೆಕ್ಸ್ಟ್ ಟೈಮಿಂದ ಪ್ರತಿ ಬ್ಲಾಗಲ್ಲೂ ನಾನು ಇರ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮಗೂ ಭಾಷೆ ಕೊಡ್ತೀನಿ, ಅವಳಿಗೂ ಕೊಡ್ತೀನಿ. ಕೆಲವೊಂದು ಬ್ಲಾಗಲ್ಲಿ ಇರೋಲ್ಲ, ಕೆಲವೊಂದು ಬ್ಲಾಗಲ್ಲಿ ಎಲ್ಲ ಬ್ಲಾಗಲ್ಲೂ ಇದ್ದೇ ಇರ್ತೀನಿ. ಇನ್ನೊಂದು ಏನಂದರೆ ಫಾಲ್ಟು, ಸ್ನಾನ ಮಾಡೋಕ್ಕೆ ಹೋಗಿ ನಾನು ಶಾಂಪು ಹಾಕೊಳ್ಳೋ ಬದಲು ಹೋಗಿ ಬಾಡಿ ವಾಶ್ ಹಾಕೊಂಬಿಟ್ಟಿನಿ. ಯಾಕಂದ್ರೆ ಅದು ಸೇಮ್ ಶಾಂಪು ಇದ್ದಂಗೆ ಐತೆ ಗಾಯ್ಸ್. ಇವಳು ಏನು ಮಾಡಾಳೆ, ಲಿಕ್ಕಿದ್ದಲ್ಲ ಶಾಂಪು ಥರ ಕಾಣ್ತಿತ್ತು. ಇನ್ನೊಂದು ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಶಾಂಪು ಅನ್ಕೊಂಡು ಹಾಕೊಂಡಿನಿ, ತಲೆ ಎಲ್ಲ ಇವನು ಬುದ್ಧಿವಂತನ ದಡ್ಡನ ಗೈಸ್. ಶಾಂಪು ಅಂತ ಅನ್ಕೊಂಡು ಹಾಕೊಂಡಿದೀನಿ ಅಂತ ಅದು ನಾನು ಆಲ್ರೆಡಿ ಪ್ರಮೋಷನ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಗೊತ್ತು ತಾನೆ ಅದು ಬಾಡಿ ವಾಶ್ ಅಂತ. ಇವನ ವಿಡಿಯೋ ಇಲ್ಲ ನನಗೆ ಗೊತ್ತಾಯ್ತು, ಇವಾಗ ಗೊತ್ತಾಗ್ತೈತೆ ಏನು ಬಾಡಿ ವಾಶ್ ಶಾಂಪು. ಯಾಕಂದ್ರೆ ಅದು ಗಮ್ಮಂತ ಸೆಂಟ್ ಥರ ತಲೆಗೆ ಹಾಕೊಂಡು ಗಮ್ಮನ್ನು ಅನ್ನೋದು ಮೈಂಡ್ ಸೆಟ್ ಬಂದ್ಬಿಟ್ಟೈತೆ. ಅದಕ್ಕೋಸ್ಕರ ಏನು ಮಾಡಿ ಹಾಕೊಂಡು ಉಜ್ಕೊಂಡಿದೀನಿ. ಇವಾಗ ನೋಡ್ರೆ ಕೂದಲ ತಲೆ ಬುದ್ಧಿ ಇಲ್ಲ ಅಂತ ಪ್ರೂವ್ ಆಯ್ತು. ಬುದ್ಧಿ ಅನ್ನೋದು ಏನು ಯಾವ್ದು ಸಣ್ಣ ಪುಟ್ಟ ತಪ್ಪಾಗ್ತಾ ಇರ್ತವೆ, ಅದರಲ್ಲಿ ಬುದ್ಧಿ ಇಲ್ಲ ಅಂತ ಹೇಳೋದು ದೊಡ್ಡ ತಪ್ಪಲ್ವಾ? ಇದ್ರಲ್ಲಿ ನಿನಗೇನು ತಲೆ ಇಲ್ಲ ಅಂತ ಅಂದ್ಮೇಲೆ ಬಾಡಿ ವಾಶ್ ಶಾಂಪೂನ ಅಂತಾನೆ ತಲೆ ಇಲ್ಲ ಅಂದ್ಮೇಲೆ ನಾನು ಹಂಗೆ ಹೇಳ್ತಲ್ಲ, ನಿಂಗೆ ನಾನು ಹೇಳೋದು ಹೆಂಗೆ ಅರ್ಥ ಆಯ್ತಲ್ವಲ್ಲಪ್ಪ. ನಾನು ಅದು ಬಾಡಿ ವಾಶ್ ಅಂತ ನನಗೂ ಗೊತ್ತು, ಬಟ್ ತಲೆಗೆ ಹೋಗ್ತಾರ ಅನ್ನೋದಕ್ಕೆ ನಾನು ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ ನಿಂಗೆ. ನಾನು ಹಂಗಾರೆ ಬಾಡಿ ವಾಶ್ ಅಂತ ಏನಕ್ಕೆ ಹೆಸರಿಟ್ರು? ಬಾಡಿಗೆ ನನ್ನ ನೀನು ಗೆಲ್ಲಲಾರೆ. ಆಯ್ತು ಬಿಡ, ನನ್ ಕೂದಲು ಬೇರೆ ಅಂಟು ಆಗ್ತೈತೆ, ಬೆಳಗ್ಗೆ ಮತ್ತೆ ಸ್ನಾನ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ಲೇಬೇಕು ನಾಳೆ ಹಬ್ಬ. ಸ್ನಾನ ಅಂದ್ರೆ ನನಗೆ ಯಾಕೋ ಒಂಥರ ಅಲರ್ಜಿ. ಅಲರ್ಜಿ. ಹಂದಿಗಳ ಸ್ನಾನ ಮಾಡಲ್ಲ ಗೈಸ್, ಸಿಂಹಗಳು ಸ್ನಾನ ಮಾಡಲ್ಲ. ಹಂದಿಗಳಾರೆ ಮೋರಿಲ್ ಬಿದ್ದು ಒದ್ದಾಡ್ತವೆ, ಸಿಂಹಗಳು ಎಲ್ಲೂ ಒದ್ದಾಡಲ್ಲ. ಅವು ಗತ್ತೆ ಬೇರೆ. ಅರ್ಥ ಆಯ್ತಾ? ಅದಕ್ಕೆಲ್ಲ ಏನು ಗೊತ್ತು, ಚೈಲ್ಡು. ನಾನು ಚೈಲ್ಡ್ ಆಗಿದ್ದಿದ್ರೆ ಈ ಚೈಲ್ಡ್ಗೆ ಏನಕ್ಕೆ ಜನ್ಮ ಕೊಡ್ತಿದ್ದೆ ನಾನು ಚೈಲ್ಡ್ ಅಂದಿದ್ರು ಮೆಚುರಿಟಿಲಿ ಚೈಲ್ಡು, ದೇಹದಲ್ಲಿ ಚೈಲ್ಡ್ ಅಲ್ಲ. ನನಗೆ ಮೆಚುರಿಟಿ ಇಲ್ವಾ? ನಾನು ಮೆಚುರಿಟಿ ಇಲ್ಲ ಅಂದ್ರೆ ನಾನು ಈ ತರ ಮನೆ ನಡೆಸ್ಕೊಂಡೆ ಹೋಗ್ತಿರ್ಲಿಲ್ಲ. ಮನೆ ನಡೆಸ್ತಾರ ನಾನಲ್ವಲ್ಲ, ನಾನು. ನೀನ್ ಅನ್ಕೊಂಡಿದ್ಯಾ ಭ್ರಮೆ. ಮನೆ ನಡೆಸೋದು ಅಂತಂದ್ರೆ ಆ ತರ ಅಲ್ಲ, ಮನೆ ಏನು ಎತ್ತಿ ತಲೆ ಮೇಲೆ ಇಟ್ಕೊಂಡಿದ್ದಾಳು ಮನೆ ನೋಡ್ಕೊಂಡು ಅಷ್ಟೆಲ್ಲ ಪ್ರಮೋಷನ್ಸ್ ಮಾಡ್ಕೊಂಡು ಬ್ರಾಂಡ್ಸ್ಗಳ ಜೊತೆ ಇಲ್ಲಿ ಕೇಳೋ ಬ್ರಾಂಡ್ಸ್ಗಳ ಜೊತೆ ಡೈಲಿ ನಾನು ಕನೆಕ್ಟ್ ಆಗಿ ಬ್ರ್ಯಾಂಡ್ಸ್ಗಳ ಜೊತೆ, ಆಮೇಲೆ ಅವ್ರ ಜೊತೆ ಮಾತಾಡಿ, ವಿಡಿಯೋ ಶೂಟ್ ಮಾಡಿ, ಅದನ್ನ ಎಡಿಟ್ ಮಾಡಿ, ರೀಲ್ಸ್ ಅಪ್ಲೋಡ್ ಮಾಡಿ, ವ್ಲಾಗ್ ಅಪ್ಲೋಡ್ ಮಾಡಿ, ಮನೆ ಕೆಲಸ ಮಾಡಿಕೊಂಡು, ಅಡುಗೆ ಮಾಡಿಕೊಂಡು, ಮಗುನ ನೋಡಿಕೊಂಡು, ಈ ಥರ ಹಬ್ಬ ಹರಿದಿನ ಬಂದರೆ ಈ ಥರ ಕೆಲಸ ಮಾಡಿಕೊಂಡು ಇಷ್ಟು ಚೈಲ್ಡ್ ಆಗಿದ್ದರೆ ಇದೆಲ್ಲ ನಾನು ನಿಭಾಯಿಸ್ತಾ ಇರಲಿಲ್ಲ. ಅಂದರೆ ಆ ಥರ ಚೈಲ್ಡ್ ಅಲ್ಲ, ನಾನು ಹೇಳಿದ್ದು ಬೇರೆ ಥರ. ಇವಳು ಹೇಳ್ತಾರದು ಸೇರಿಸ್ಕೊಂಡು ಹೇಳ್ತಾಳೆ, ನಾನು ಆ ಥರ ಹೇಳ್ತಲ್ಲ. ಇವಾಗ ನನಗೆ ಹಂದಿ ಮತ್ತು ಸ್ನಾನ ಮಾಡಲ್ಲ ಅಂತ ಬೇಜಾರಾಯ್ತು, ನಾನು ಹಂಗೆ ಅದಕ್ಕೋಸ್ಕರ ಚೈಲ್ಡ್ ಅಂದೆ. ಸರಿ ಆಯ್ತಲ್ಲ ಮಾತಿಗೆ ಮಾತು. ನಮಗೆ ಏನಾದರೂ ಕೊಟ್ಟರೆ ಅದನ್ನ ವಾಪಸ್ ಕೊಡಲಿ ಅಂದ್ರೆ ನಮ್ಮ ಮನಸ್ಸು ನೈಟಲ್ಲಿ ನಿದ್ದೆನೇ ಬರಲ್ಲ. ಹಂಗೆ ನಾವು ಏನಾಯ್ತು ಮೇಡಮ್, ಇದು ಜಾಸ್ತಿ ಆಯಿತು ಅಂತೀನಿ. ಹೌದೌದು, ನಮ್ಮದೇ ಜಾಸ್ತಿ, ನಿಮ್ಮದು ಕಮ್ಮಿ. ಗಾಯ್ಸಿ ಟೋಟಲಾಗಿ ಎಲ್ಲರೂ ವರಲಕ್ಷ್ಮಿ ಹಬ್ಬ ಮಾಡಿರಿ. ನನಗೆ ಅನ್ನಕ್ಕೆ ಬರಲ್ಲ, ಬೇಜಾರು ಬರ್ರಿ. ಇನ್ನೊಂದು ನಾನು ಇಂಪಾರ್ಟೆಂಟ್ ಹೇಳ್ತೀನಿ. ನೀನು ಯಾವಾಗ ಇಂಪಾರ್ಟೆಂಟ್ ಹೇಳೋದಲ್ಲ, ಇವನು ಸ್ವಲ್ಪ ಎತ್ಕೊ ಹೇಳ್ತೀನಿ. ಏನು ಅಂತ ಅಂದ್ರೆ ಗೈಸ್, ನಾನು ಫಸ್ಟ್ಲಿ ಲಕ್ಷ್ಮಿ ಕುಣ್ಸಲ್ಲ. ಸೊ ಬಿಕಾಸ್ ನಾನು ಇನ್ನೂ ಸ್ವಲ್ಪ ಕಲಿಬೇಕು. ಮೈಂಡ್ ಸೆಟ್ ಏನಂದ್ರೆ ಲಕ್ಷ್ಮಿ ಯಾಕೆ ಕುಣ್ಸಲ್ಲ ಅಂದ್ರೆ, ನಾವು ಸ್ವಂತ ಮನೆ ಮಾಡಿದಾಗ ಇದೇ ಸೇಮ್ ಹೇಳ್ಬೇಕಂತ ನಾನು ಅದಕ್ಕೋಸ್ಕರನೇ ನಾನು ಬೇಡ, ಇಲ್ಲಿ ನಾವು ಸ್ವಂತ ಮನೆ ಮಾಡಿದಾಗ ಅಲ್ಲಿ ಕುಣ್ಸೋಣ, ಗ್ರ್ಯಾಂಡ್ ಆಗಿ ಮಾಡೋಣ ನಾವು ಅಂತ. ನನಗೆ ಏನಿದ್ರು ಸಿಂಪಲ್ ಆಗಿ ಮಾಡೋಣ ಅಂತ ಇದ್ವಿ. ಮನೇಲಿ ಮಾಡೋದು ಮಾಡ್ತಾಳೆ, ಅವಳಿಗೆ ಬಿಟ್ಟಿದ್ದು. ಮಾಡ್ತೀಯಾ? ನೋಡಿಲ್ಲ. ಇವಾಗ ನಾನೇನು ಅನ್ಕೊಂಡಿದ್ದೀನಿ ಅಂತಂದ್ರೆ, ನಾನು ಇನ್ನೂ ಲಕ್ಷ್ಮಿ ಕುಣ್ಸೋದ್ರ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಬೇಕು. ಇವಾಗ ಈ ವರ್ಷ ನಾನು ಕಲ್ತಿರೋದು ಯಾವ್ಯಾವ ಮುಹೂರ್ತಗಳಿದೆ ಅಂತ, ಆಮೇಲೆ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಸೊ ಇನ್ನು ನಾನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು. ಮಾಡ್ತೀನಿ, ಪರ್ಫೆಕ್ಟ್ ಆಗಿ ಮಾಡೋಣ. ಅದು ನಮ್ಮ ಸ್ವಂತ ಮನೆಗೆ ಹೋದಾಗ ಅಲ್ಲಿ ಮಾಡೋಣ ಅಂತ. ಅವಳು ಥಿಂಕಿಂಗ್ ಏನಂದ್ರೆ ಗೈಸ್, ನಾನೇ ಲಕ್ಷ್ಮಿ ಇದೀನಲ್ಲ, ಲಕ್ಷ್ಮಿ ಯಾಕೆ ಪೂಜೆ ಮಾಡ್ತೀನಿ ಅಂತ. ಹೌದು, ನನ್ನ ಲೈಫಲ್ಲಿ ನಾನು ಲಕ್ಷ್ಮಿನೇ, ನೀನು ಕುಬೇರನೇ. ನಾನು ಕುಬೇರ ಅಲ್ಲ, ನಾನು ನೀನು ರಾಜ, ನಾನು ರಾಣಿ. ವಿಷ್ಣು. ನಾನು ವಿಷ್ಣು. ಸೊ ಅಷ್ಟೇ ಗೈಸ್, ಲಕ್ಷ್ಮಿ ಕೂರಿಸಲ್ಲ. ನಾನು ಕೂರಿಸ್ತೀವಿ ಅಂತಂದ್ರೆ ನಮ್ಮ ಮನೇಲಿ ನೋಡಿ ಯಾರಾದ್ರೂ ದೊಡ್ಡವ್ರು ಇರಬೇಕು. ಒಂದು ನಮ್ಮ ಅಮ್ಮಂಗೆ ಕುಣ್ಸಕ್ ಬರಬೇಕು, ಇಲ್ಲ ಅತ್ತೆ ಕುಣ್ಸಕ್ ಬರಬೇಕು. ಇಬ್ರಿಗೂ ಕುಣ್ಸಕ್ ಬರಲ್ಲ, ನಮ್ಮ ಅತ್ತೆ ನಮ್ಮ ಅಮ್ಮ ಇಬ್ರಿಗೂ ಕುಣ್ಸಕ್ ಬರ. ಸೊ ಅದಕ್ಕೆ
ನಾನೇ ಕುಣಿಸ್ತೀನಿ. ಬಟ್ ನಮ್ಮ ಸ್ವಂತ ಮನೆಗೆ ಅಂತ ಹೋದಾಗ ನನಗೆ ಕಂಫರ್ಟಬಲ್ ಇದ್ದಾಗ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ಎಲ್ಲ ವಿಚಾರಣೆ ಮಾಡಿ ಹೇಗೆ ಕುಣಿಸೋದು ಏನು ಅಂತ ಲಕ್ಷ್ಮಿ ಯಾರ್ಯಾರು ಕುಣಿಸ್ತಾರಲ್ವ, ಸೊ ಅವ್ರನ್ನೆಲ್ಲ ಕೇಳ್ಕೊಂಡು ತಿಳ್ಕೊಂಡು ಆಮೇಲೆ ಕುಣಿಸ್ಬೇಕು ಅಂತ ಇದ್ದೀನಿ. ಸೊ ಅದನ್ನ ಕುಣಿಸಿದ್ರೆ ಒಂದ್ಸತಿ ಕುಣಿಸಿ ಬಿಡಬಾರ್ದು. ಕಂಟಿನ್ಯೂಸ್ ನಾವು ಇರೋವರೆಗೂ ಅದನ್ನು ಕೂಡಿಸ್ತಾನೆ ಇರಬೇಕು, ಆ ಪದ್ಧತಿನ ಫಾಲೋ ಮಾಡ್ತಾನೆ ಇರಬೇಕು. ಸೊ ಅದಕ್ಕೋಸ್ಕರ ಎಲ್ಲವೂ ಕೂಡ ತಿಳ್ಕೊಂಡು ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಅಂಬಿ ಊಟ ಮಾಡ್ತಿದ್ದೇನೆ. ಎಲ್ಲ ವ್ಲಾಗ್ ಇಲ್ಲೇ ಆಗ್ಬಿಟ್ರೆ ಕಷ್ಟ ಗೈಸ್. ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ಬೇಕು. ನಾನು ಬೆಳಿಗ್ಗೆ ಎದ್ದು ರಂಗೋಲಿ ಬಿಡಬೇಕು, ಬಾಗಿಲೆಲ್ಲ ಅಲಂಕಾರ ಮಾಡಬೇಕು, ದೇವ್ರಿಗೆ ಅಲಂಕಾರ ಮಾಡಬೇಕು, ಆಮೇಲೆ 5 ವರ್ಷದಲ್ಲಿ ಪೂಜೆ ಮಾಡಬೇಕು. ಮನೆಯಲ್ಲಿ ಜಾಸ್ತಿ ಏನು ಹಬ್ಬದ ಅಡುಗೆ ಮಾಡೋಕ್ಕೆ ಹೋಗ್ತಾಯಿಲ್ಲ. ಟೊಮಟೊ ಬತ್ತಾತೀನಿ, ಪಲಾವು, ಪಾಯಸ, ಮೊಸರು ಬಜ್ಜಿ, ಹಪ್ಪಳ, ಆಮೇಲೆ ಆದರೆ ಬಜ್ಜಿ. ಸೊ ಇಷ್ಟೇ ಮಾಡ್ತಾಯಿರೋದು. ನಾನು ಜಾಸ್ತಿ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಮಗುನ ಹಿಡ್ಕೊಂಡು ಏನೂ ಆಗಲ್ಲ ಗೈಸ್. ಅದು ಅಲ್ಲದೆ ನಾಳೆ ಎಲ್ಲ ಕೆಲಸ ಮಾಡಬೇಕಲ್ವಾ, ಸೊ ಅಷ್ಟೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆನೇ ಎದ್ದಿದ್ದೆ. ಬ್ರಾಹ್ಮಣ ಮುಹೂರ್ತ ಮುಗಿಯೋಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ತುಂಬ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ ಗೈಸ್. ಯಾಕೆ ಅಂತಂದರೆ 4 ಗಂಟೆಗೆ ಎದ್ದೆ. 4 ಗಂಟೆಗೆ ಎದ್ದು ಕಸ ಗುಡಿಸಿ ನೆಲ ಒರೆಸ್ದೆ. ಅದಾದಮೇಲೆ ತಡ್ರಿ ತೋರಿಸ್ತೀನಿ. ಆಚೆಗಡೆ ಇದೆಲ್ಲ ಮಾಡಿದೆ. ಆಚೆಗಡೆ ಬಾಗಿಲು ತೊಳೆದು, ಸೊ ಇದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು, ಅದಾದಮೇಲೆ ನೋಡಿ ಈ ಥರ ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಬಾಗಿಲನ್ನೆಲ್ಲ ಅಲಂಕಾರ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಇವಾಗ ಸ್ನಾನ ಕೂಡ ಆಯಿತು. ಸೊ ಅದಕ್ಕೆ ಇವಾಗ ಹೋಗಿ ನಾನು ಮೇಯ್ನ್ಲಿ ಹೂವು ತರಬೇಕು ಆ್ಯಂಡ್ ನೈವೇದ್ಯ ಮಾಡೋಕ್ಕೆ ಅಂತೇಳಿ ಒಂದು ಸ್ವಲ್ಪ ಐಟಮ್ಗಳು ತರಬೇಕು. ಸೊ ಬನ್ನಿ ಹೋಗಿ ತರೋಣ. ಎಷ್ಟೆಷ್ಟೋ ಅಂದ್ಕೊಂಡೆ 5 ವರ್ಷದಲ್ಲಿ ಪೂಜೆ ಮಾಡಬೇಕು ಅಂತ, ಬಟ್ ಆಗಲೇ ಇಲ್ಲ. 5:35 ಆಗ್ತಾ ಬಂತು. ಸೊ ಇವಾಗ ಹೋಗಿ ತಗೊಬರೋಣ. ಸೊ 6 ಗಂಟೆ ಪೂಜೆ, 6 ಗಂಟೆ 7 ಗಂಟೆ ಒಳಗಡೆ ಸೊ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಅದಾದರೂ ಆಗಲಿ. ಸೊ ನಾನು ಬೆಸ್ಟ್ ನಾನು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ನೋಡಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಎಲ್ಲ ಕ್ಲೀನ್ ಮಾಡಿದೆ. ವಿಷ್ಣು ಬೇರೆ ಮಧ್ಯದಲ್ಲಿ ಎದ್ದಿದ್ದ ಗೈಸ್. ಅವನಿಗೆ ಫೀಡ್ ಮಾಡಿಸಿ ಅದಕ್ಕೆ ಲೇಟ್ ಆಯಿತು. ಅವನ ಮಲಗಿಸೋ ಅಷ್ಟರಲ್ಲೇ ಸಾಕಾಯಿತು. ಬಿಕಾಸ್ ಅವ್ನು ಎದ್ದು ಬಿಟ್ಟಿದ್ದ ಅಂತಂದರೆ ನನಗೇನು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವನು. ಸೊ ಅದಕ್ಕೆ ಇವಾಗ ಹೋಗಿ ಹೂವೆಲ್ಲ ತೊಗೊಂಬರೋಣ ಬನ್ನಿ. ಫೈನಲಿ ಎಲ್ಲ ತೊಗೊಂಡೆ. ಇದು ಹಿಡ್ಕೊಂಡು ನನಗೆ ನಡೆಯೋಕ್ಕಾಯ್ತಲ್ಲ, ಅಷ್ಟು ವೆಯ್ಟ್ ಇದೆ ಗೈಸ್. ನೋಡಿ, ಬಾಳೆಹಣ್ಣು ಜಾಸ್ತಿ ವೆಯ್ಟ್ ಇರೋದು. ಸೊ ಈಗ ಹೋಗ್ತಾ ಇದ್ದೀನಿ ಮನೆಗೆ. ವಿಷ್ಣುನ್ ಬೇರೆ ಒಬ್ಬನೇ ಬಿಟ್ಟು ಬಂದಿದ್ದೀನಿ, ಅದೇ ಟೆನ್ಷನ್ ಗೈಸ್. ನನ್ನ ಕೈ ನೋಡಿ ಹೇಗಾಗಿದೆ. ಈ 3 ಬೆಳ್ಳಲ್ಲಿ ಹಿಡ್ಕೊಂಡು ಬಂದು ಅಪ್ಪ 5 kg ಫುಲ್ ಈ 3 ಬೆಳ್ಳಲ್ಲಿ ಹಿಡ್ಕೊಂಡು ಬಂದಿದ್ದೀನಿ. ನೋಡಿ ಇಲ್ಲೆಲ್ಲ ಯಾವ ಥರ ಆಗಿದೆ ಅದ್ರ ಮಾರ್ಕ್ ಅಂತೇಳಿ. ನೋಡಿ ಎಷ್ಟೆಲ್ಲ ಐಟಮ್ ತಂದೆ. ಸೊ ಈಗ ಬೇಗ ಮಾಡೋಣ, ಟೈಮ್ ಆಯಿತು. ಟೈಮ್ ಬೇರೆ ಇಲ್ಲ. ಸೊ ಅಲಂಕಾರ ಮಾಡಿ ಸಿಗುವ ಗೈಸ್. ಈಗ ಜಸ್ಟು ನೈವೇದ್ಯ ಕೂಡ ರೆಡಿ ಮಾಡಿದೆ, ಬಿಸಿ ಇದು. ಸೊ ಪಾಯಸ, ಈಗ ಲಕ್ಷ್ಮೀ ತಾಯಿಗೆ ಪಾಯಸ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೆ ಬನ್ನಿ ನೈವೇದ್ಯ ಇಡೋಣ. ಸೊ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಚೊಕ್ಕವಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನನಗೆ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಎದ್ದು ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇರೋದು. ಸೊ ಈಗ ನೈವೇದ್ಯ ಇಡೋಣ. ನೈವೇದ್ಯ ಇಟ್ಟು ಪೂಜೆ ಮಾಡಿ ನಂತರ ಸಿಗ್ತೀನಿ ಗೈಸ್. ನಾನು ಪೂಜೆ ಮಾಡಬೇಕಾದ್ರೆ ಅಂಬಿ ಮತ್ತು ವಿಷ್ಣು ಇಬ್ಬರೂ ಕೂಡ ಇನ್ನೂ ಮಲ್ಕೊಂಡಿದ್ರು. ಸೊ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇರಲಿಲ್ಲ ಅಂಥೇಳಿ ಈ ರೀತಿ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿ ವೀಡಿಯೋನ ಆನ್ ಮಾಡಿ ಇಟ್ಟಿದ್ದೆ. ಎಷ್ಟು ನಿಮಿಷ ಅಂತಂದರೆ 20 ನಿಮಿಷ, 25 ನಿಮಿಷ ಪೂಜೆ ಮಾಡಿದ್ದೀನಿ. ಅಂದರೆ ಅಷ್ಟು ಬೇಡ್ಕೊಂಡಿದ್ದೀನಿ. ಅಂತಂದರೆ ನಾನು ಬೇಡ್ಕೊಂಡಿರೋದು ಯಾವುದೇ ರೀತಿ ನನಗೆ ದುಡ್ಡು ಕೊಡಲಿ, ಐಶ್ವರ್ಯ ಕೊಡಲಿ, ನಾನು ಚಿನ್ನ ಬೆಳ್ಳಿ ಉಡುವೆ ತೊಗೋಬೇಕು ಅಂತಲ್ಲ. ಸೊ ನಾನು ಬೇಡ್ಕೊಂಡಿದ್ದು ಒಂದೇ, ಇಷ್ಟು ದಿವಸ ಏನು ನನಗೆ ಕೊಟ್ಟಿದ್ಯೋ ಅದರಲ್ಲೇ ನಾನು ತೃಪ್ತಿಯಾಗಿದ್ದೀನಿ. ಸೊ ಅದಕ್ಕೆ ಧನ್ಯವಾದನ ನಾನು ಸಲ್ಲಿಸ್ದೆ. ಅದಾದಮೇಲೆ ಈ ಹಬ್ಬ, ಈ ಒಂದು ವಿಶೇಷ ದಿನ ಏನಿದೆ ಇದರಲ್ಲಿ ನನಗೆ ಕೇಳ್ಕೊಂಡಿದ್ದಂದ್ರೆ ಒಂದೇ, ನಾನು ಮುತ್ತೈದೆಯಾಗಿರಬೇಕು ಅಂತೇಳಿ. ಅಷ್ಟು ಬಿಟ್ಟರೆ ಬೇರೆ ಏನು ನಾನು ಐಶ್ವರ್ಯ ಕೊಡಮ್ಮ, ಬಾಮ್ಮ, ನಮ್ಮ ಮನೆಯಲ್ಲೇ ಕುತ್ಕೊಮ್ಮ, ದುಡ್ಡು ಕೊಡು ಅಂತ ಏನು ನಾನು ಕೇಳೋಕೆ ಹೋಗಿಲ್ಲ. ಕೊಡ್ತೀವೋ ಬಿಡ್ತೀವೋ ಅದು ನಿನಗೆ ಬಿಟ್ಟಿದ್ದು, ಅದು ನಿನ್ನ ಕೈಲಿದೆ. ಬಟ್ ನಾನು ಕೇಳ್ಕೊಳ್ಳೋದು ಒಂದೇ, ಸೊ ನಾನು ಮುತ್ತೈದೆಯಾಗಿರಬೇಕು ಅಷ್ಟೇ. ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಇಷ್ಟೇ ನಾನು ಕೇಳ್ಕೊಳ್ಳೋಕೆ ಹೋಗಿದ್ದು. ಆ್ಯಂಡ್ ಕೃತಜ್ಞತೆಯನ್ನು ಸಲ್ಲಿಸ್ದೆ. ಬಿಕಾಸ್ ನನ್ನ ಲೈಫ್ ಎಲ್ಲೋ ಇದ್ದಿದ್ದು ಎಲ್ಲಿಗೋ ಬಂದು ನಿಲ್ತು ಅಂತಂದರೆ ಅದಕ್ಕೊಂದು ರೀತಿ ದೇವರೇ ಕಾರಣ. ಸೊ ಅದಕ್ಕೋಸ್ಕರ ಈ ರೀತಿ ಕೃತಜ್ಞತೆನ ಸಲ್ಲಿಸ್ದೆ ಗೈಸ್. ನೋಡಿ, ಕೊನೆಗೂ ಪೂಜೆ ಎಲ್ಲ ಆಯಿತು. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ.
ಸೊ ಹೇಗೆ ಮಾಡಿದ್ದೀನಿ. ಸೊ ಫಸ್ಟ್ ಟೈಮು ಆ್ಯಕ್ಚುಲಿ ನಾನು ಅದ್ರ ಹೋದ ವರ್ಷ ಅಂದರೆ ಹಿಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬಾಣ್ತಿದ್ದೆ ಅಂತೇಳಿ ಏನೂ ಮಾಡಿರಲಿಲ್ಲ. ಆದರೂ ಹಿಂದಿನ ಹೋದ ವರ್ಷ ನಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಬಟ್ ಈ ಸತಿ ಅಂದರೆ ಲಕ್ಷ್ಮಿ ಕೂರಿಸಲ್ಲ ಅಂತ ನಿಮಗೆ ನೆನ್ನೆ ರಾತ್ರಿನೇ ಹೇಳಿದ್ದೀನಿ. ಅಂದರೆ ಲಕ್ಷ್ಮಿ ಫೋಟೋ ಇದೆಲ್ಲನೂ ಒರೆಸಿ ಇದೆಲ್ಲ ತೊಳೆದು ಇದೆಲ್ಲ ಒರೆಸಿ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದು ಲಕ್ಷ್ಮಿಗೆ ಅಂತ ಎಲೆ ಅಡಿಕೆ ಅರ್ಶಿನ ಕುಂಕುಮ ಹಾಗೆ ನೈವೇದ್ಯ ಬಾಳೆಹಣ್ಣು ಇಷ್ಟು ಇಟ್ಟು ನನಗೆ ತಿಳಿದಿರೋ ಮಟ್ಟಿಗೆ ಪೂಜೆ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾನು 4 ಗಂಟೆಗೆ ಎದ್ದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ ಬೇಗ ಮಾಡೋಕ್ಕೆ. ಬಟ್ 5:30 ಅಷ್ಟರಲ್ಲಿ ನನ್ನ ಕೈಲಿ ಪೂಜೆ ಮಾಡೋಕ್ಕಾಗಿಲ್ಲ. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಹೇಳಿದ್ರು, ಅವರು ಲಕ್ಷ್ಮಿ ಕುಣಿಸಿದ್ದಾರೆ ಆಯಿತಾ, ಅವರು ಈಗಲೇ ಪೂಜೆ ಮಾಡಿದ್ರು. ಸೊ ಏನಾಗಲ್ಲ, ಸೊ ಲಕ್ಷ್ಮಿ ಕುಣಿಸು ಒಳ್ಳೇದಾಗುತ್ತೆ, ಇಷ್ಟೇ ಮಾಡಿದ್ಯಂತೆ ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ವಿಷ್ಣು ಸ್ವಲ್ಪ ದೊಡ್ಡವನಾಗಿ ಈ ವರ್ಷ ನೆಕ್ಸ್ಟ್ ವರ್ಷ ಬರ್ತಲ್ಲ ಆ ವರ್ಷ, ಇಲ್ಲ ಅಂತಂದರೆ ಆದರೂ ನೆಕ್ಸ್ಟ್ ವರ್ಷ ಮೇ ಬಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಒಂದ್ಸತಿ ಕುಣಿಸಿ ನೋಡೋಣ ಅಂಥೇಳಿ. ಅಕಸ್ಮಾತ್ ನಾನು ಹೇಳಿದೆ, ಆಂಟಿ ನೀವು ಹೇಳ್ಕೊಡಿ ನನಗೆ ಹೆಂಗೆ ಕುಣಿಸೋದು, ಏನೇನು ಮಾಡಬೇಕು, ಹೇಗೆಲ್ಲ ಪಾಲಿಸ್ಬೇಕು ಅಂತ. ಇವಾಗ ಜಸ್ಟ್ ಪೂಜೆ ಮಾಡಿದ ತಕ್ಷಣ ಹನುಮಾನ್ ಚಾಲೀಸ್ ಓದ್ತೀನಿ ನಾನು, ಅದಂತೂ ಕಂಪಲ್ಸರಿ ಓದ್ತೀನಿ. ಹನುಮಾನ್ ಚಾಲೀಸ್ ಓದೆ, ಅಷ್ಟಲಕ್ಷ್ಮಿ ಸ್ತೋತ್ರ ಓದ್ದೆ, ಆಮೇಲೆ ಕುಬೇರಾದ ಒಂದು ಶ್ಲೋಕ ಬರುತ್ತಲ್ವ, ಸೊ ಅದೊಂದು ಓದ್ದೆ. ಸೊ ಈ 3 ಶ್ಲೋಕಗಳನ್ನ ಓದಿದ್ದೀನಿ ನಾನೀಗ. ಮನ್ಸಿಗೆ ಒಂಥರ ನಿರಾಳ ಗೈಸ್. ನಾನು ಫಸ್ಟ್ ಟೈಮ್ ಬೆಳಗಿನ ಜಾವ ಇಷ್ಟು ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ನೈವೇದ್ಯ ಮಾಡಿ ಅಷ್ಟು ದೂರ 1 ಕಿಲೋಮೀಟ್ರ್ ನಡ್ಕೊಂಡೋಗಿ ಹೂವು ಏನೇನು ಬೇಕು ಅದೆಲ್ಲ ತಂದು ಪೂಜೆ ಮಾಡಿದ್ದೀನಿ. ನಾಳೆ ಶನಿವಾರ, ಆ್ಯಕ್ಚುಲಿ ಮೇಯ್ನ್ ನಮ್ಮದು ನಾಳೆ ಶನಿವಾರನೇ ಪೂಜೆ ಇರೋದು. ಸೊ ಅದಕ್ಕೆ ನೋಡಿ ಹಾರ ಕೂಡ ಹಾಕಿಲ್ಲ. ಸೊ ನಾಳೆ ಹಾಕ್ತೀವಿ ಶನಿವಾರ ಆಂಜನೇಯನಿಗೆ. ಸೊ ಲಕ್ಷ್ಮೀ ವಾರ ಆಗಿರೋದ್ರಿಂದ ಸಿಂಪಲ್ಲಾಗಿ ನಾನು ಹೇಗೆ ಪೂಜೆ ಮಾಡ್ತೀನಿ ಅದೇ ರೀತಿ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಮನೆ ತುಂಬ ಸುಗಂಧ ಹರಡಿದೆ. ನಾನು ಇಷ್ಟು ದಿವಸ ಪೂಜೆ ಮಾಡ್ತೇನೆ, ಬಟ್ ನನಗೆ ಇಷ್ಟು ಪರಿಮಳ ಯಾವತ್ತೂ ಬಂದಿರಲಿಲ್ಲ. ಮನೆ ಫುಲ್ಲು ಘಮ್ ಅಂತಿದೆ, ಒಂಥರ ಪಾಸಿಟಿವ್ ವೈಬ್ ಸಿಗ್ತಿದೆ ನನಗೆ. ಇಷ್ಟು ಸಿಂಪಲಾಗಿ ಮಾಡಿದ್ರು ಮನ್ಸಿಗೆ ತುಂಬ ಖುಷಿ ಸಿಗ್ತಿದೆ. ಐ ಆಮ್ ಸೋ ಹ್ಯಾಪಿ ಟುಡೇ. ಸೊ ಆ್ಯಕ್ಚುಲಿ ಇವತ್ತು ಪೂಜೆ ಮಾಡಬೇಕು ಅಂತೇಳಿ ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಔಟ್ಫಿಟ್ ಅಂತಂದರೆ ನಾನು ಬಟ್ಟೆನ ಹೋಗಿ ಇನ್ನೂ ಇಡಿಸ್ಕೊಂಡು ಬರಬೇಕು, ಅದನ್ನ ಹಾಕ್ಕೊಳ್ಬೇಕು, ಅರ್ಶಿನ ಕುಂಕುಮ ಕರಿಬೇಕು. ಅಂದರೆ ವರಮಹಾಲಕ್ಷ್ಮಿ ಹಬ್ಬ, ಮುತ್ತೈದೆ ಹಬ್ಬ. ಸೊ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟಿಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ. ಸೊ ಫಸ್ಟು ಭೂಮಿ, ಆಮೇಲೆ ಪಕ್ಕದವರು, ಯಾರ್ಯಾರು ನನಗೆ ಗೊತ್ತು, ಸೊ ಎಲ್ಲರನ್ನೂ ಕರೆದು ಒಂದು ಅಟ್ಲೀಸ್ಟ್ 5 ಜನ, ಇಲ್ಲ ಅಂತಂದರೆ ಒಂದು 7-8 ಜನಕ್ಕಾದರೂ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಲ್ಲ ತಂದಿದ್ದೀನಿ, ಎಲೆ ಅಡಿಕೆ. ಇವಾಗ ಭೂಮಿಗೆ ಬರ್ತಾ 1-2 ಡಜನ್ ಬಳೆ ಥರ ಕೇಳಬೇಕು, ಇಲ್ಲೆಲ್ಲೂ ಬಳೆ ಸಿಗಲಿಲ್ಲ ನನಗೆ. ಆಮೇಲೆ ಬಾಳೆಹಣ್ಣು ಕೂಡ ತಂದಿದ್ದೀನಿ. ಆಮೇಲೆ ಬ್ಲೌಸ್ ಪೀಸ್ ಥರ ಕೇಳಬೇಕು. ಸೊ ಅರ್ಶಿನ ಕುಂಕುಮ ಕೊಟ್ಟರೆ ಇವತ್ತಿನ ನನ್ನ ದಿನ ಸಾರ್ಥಕ ಆಗುತ್ತೆ. ಸೊ ಹಬ್ಬ ಮಾಡಿದ್ಕು. ಸೊ ಅಷ್ಟೇ ಗೈಸ್, ಪಾಯಸ ಮಾಡಿಟ್ಟಿದ್ದೀನಿ. ಇವಾಗ ಪಲಾವ್ ಮಾಡಬೇಕು, ಆಮೇಲೆ ಹಪ್ಪಳ ತಿನ್ನಿಸ್ಬೇಕು. ಆದರೆ ಬಜ್ಜಿ ಮಾಡ್ತೀನಿ, ಅಂಬಿನ ಕೇಳ್ತೀನಿ, ಅವ್ನು ತಿಂತಾನೆ ಅಂದರೆ ಮಾಡ್ತೀನಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ, ಮಾಡೋಕ್ಕೆ ಹೋಗಲ್ಲ. ಸೊ ಪಲಾವ್, ಮೊಸರು ಬಜ್ಜಿ, ಪಾಯಸ, ಹಪ್ಪಳ, ಸಿಂಪಲಾಗಿ ಪೂಜೆ, ಸಿಂಪಲಾಗಿ ಊಟ ಅಷ್ಟೇ ಗೈಸ್. ನಾನೀಗ ಫೈನಲಿ ಮೊಸರು ಬಜ್ಜಿ ಅನ್ನ ಊಟ ಮಾಡ್ತಾ ಇದ್ದೀನಿ. ಇಲ್ಲಿ ವಿಷ್ಣು ಎದ್ದಿದ್ದಾನೆ. ಹಾಯ್ ಹಾಯ್ ಹಾಯ್, ಬಾ ನಾಷ್ಟ ಮಾಡು. ಯಾಕೆ? ಸೊ ಗೈಸ್ ನೋಡಿ, ಇನ್ನು ದೀಪ ಉರಿತಿದೆ. ಟೈಮ್ ಬಂದು 1 ಕಾಲ ವರೆನಾ, 1 ಗಂಟೆ. ಬಿಡಮ್ಮ, ಖಾರ ಐತೆ. ಹೇಗಿದೆ? ಚೆನ್ನಾಗಿದೆ. ಅಷ್ಟೆಷ್ಟು ಹಾಕೋ ಬಂದಿದ್ದೆ ಮತ್ತೆ? ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪನೇ ತಿನ್ನೋದು ಗೊತ್ತಲ್ಲ ನಿಮಗೆ, ಆಮೇಲೆ ಇಷ್ಟ ಆದರೆ ಇನ್ನು ಸ್ವಲ್ಪ ಹಾಕೊಂತೀನಿ. ಆ ಥರ ತಿನ್ನು. ನಾನು ತಿಂದು ಸಿಗ್ತೀನಿ ಗೈಸ್. ಸೊ ಮಧ್ಯಾಹ್ನ ಊಟ ಮಾಡಿಕೊಂಡು ಅದಾದಮೇಲೆ ರೆಡಿಯಾಗಿ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಕರೆದಿದ್ರು. ಸೊ ಅಲ್ಲೆಲ್ಲ ಹೋಗಿದ್ವಿ ಅರ್ಶಿನ ಕುಂಕುಮ ತೊಗೊಳಕ್ಕೆ ಅಂತೇಳಿ. ಆಮೇಲೆ ಭೂಮಿ ಕೂಡ ಕರೆದಿದ್ಲು ಅರ್ಶಿನ ಕುಂಕುಮಕ್ಕೆ. ಅಲ್ಲಿ ಹೋದಾಗ ಮಹಾಮಂಗಳಾರತಿ ಮಾಡೋವಂಥ ಅವಕಾಶ ನನಗೆ ಸಿಕ್ತು. ನಮ್ಮ 2 ಫ್ರೆಂಡ್ಸ್, ಆಮೇಲೆ ನಾನು, ಭೂಮಿ ಮತ್ತು 5 ಜನ ಮುತ್ತೈದೆಯರು ಆರತಿ ಮಾಡಬೇಕಂತಿತ್ತು. ಸೊ ಆರತಿ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು ಅಲ್ಲಿ ಹೋಗಿದ್ದು, ಆಮೇಲೆ ಲಕ್ಷ್ಮಿ ಕುಣಿಸಿರೋದು ನೋಡಿದ್ದು, ಎಷ್ಟೊಂದು ಜನ ಅರ್ಶಿನ ಕುಂಕುಮ ಕರೆದಿದ್ದು, ಇದೆಲ್ಲ ನನಗೆ ತುಂಬಾ ಖುಷಿ ಆಯಿತು. ಅಂದರೆ ನಾನು ಜಾಸ್ತಿ ಎಲ್ಲೂ ವೀಡಿಯೋಸ್ನ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಬೇರೆಯವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಕಸ್ಮಾತ್ ನಾನು ಬ್ಲಾಗಲ್ಲಿ ಅವ್ರನ್ನ ತೋರಿಸಿದ್ರೆ ಅಂತ. ಫೈನಲಿ ಆರತಿ ಎಲ್ಲ ಆಯಿತು. ಈಗ ನೀವೇ ನೋಡಿ ಲಕ್ಷ್ಮಿನ ಯಾವ ರೀತಿ ಕೂರಿಸಿದ್ರು ಅಂತ ಹೇಳಿ. ನನಗೂ ಕುಣಿಸ್ಬೇಕು ಅಂತ ತುಂಬ ಆಸೆ ಇದೆ. ಸೊ ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಆದರೆ ಕೂರಿಸ್ತೀನಿ.
ಅಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ಊಟ ಮಾಡಿಕೊಂಡು ಅದಾದಮೇಲೆ ನಾವು ಭೂಮಿ ಮನೆಗೆ ಬಂದ್ವಿ. ಭೂಮಿನೂ ಅಷ್ಟೇ ಅಲ್ಲಿಂದ ಬಂದ ತಕ್ಷಣ ಪೂಜೆ ಮಾಡಿದ್ಲು. ಸಿಂಪಲಾಗಿ ನಾನು ಹೇಗೆ ಮನೇಲೇ ಪೂಜೆ ಮಾಡಿದ್ದೆ ಅದೇ ರೀತಿ ಪೂಜೆ ಮಾಡಿದ್ಲು. ಆಮೇಲೆ 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಅವಳು ಅಂದ್ಕೊಂಡಿದ್ಲು. ಸೊ ಎಲ್ಲರನ್ನೂ ಮನೆಗೆ ಕರೆದಿದ್ಲು, ಅದ್ರಲ್ಲಿ ನನ್ನೂ ಕರೆದಿದ್ಲು ಅರ್ಶಿನ ಕುಂಕುಮಕ್ಕೆ ಬಾ ಕಾವ್ಯ ಅಂತೇಳಿ. ಸೊ ನಾವು ಅಲ್ಲಿಂದ ಡೈರೆಕ್ಟ್ ಭೂಮಿ ಮನೆಗೆ ಬಂದೆ ನಾನು. ನೋಡಿ ವಿಷ್ಣು ಹೊಡೆದ್ಬಿಟ್ಟಿದ್ದಾನೆ ನನಗೆ. ಇವಾಗ ಭೂಮಿ ಮನೆ ಹತ್ರ ಬಂದಿದ್ದೀವಿ ನಾವು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಮ್ಮ ಭೂಮಿಯವರು ಪೂಜೆ ಮಾಡಿದ್ದಾರೆ. ಇವಾಗ ಅಲ್ಲಿ ಅರ್ಶಿನ ಕುಂಕುಮ ತಗೊಂಡು ನಾವೀಗ ಭೂಮಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಅರ್ಶಿನ ಕುಂಕುಮ ತಗೊಂಡು ನಮ್ಮ ಮನೆಗೆ ಹೋಗ್ಬೇಕು ಗೈಸ್. ನಮ್ಮ ಮನೆಗೂ ಅರ್ಶಿನ ಕುಂಕುಮ ತಗೊಳಕ್ ಬರೋರಿದ್ದಾರೆ. ಸೊ ಅದಕ್ಕೆ ನಮ್ಮ ಮನೆಗೆ ಹೋಗಿ ಸಿಗ್ತೀನಿ. ಹೆಂಗೆ ಹೊಡೆದೋನಂದೆ. ನಾನು ಏನಕ್ಕೆ ಈ ರೀತಿ ವಾಯ್ಸ್ ಕೊಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಇವಾಗ ಅವ್ರ ಮನೇಲಿ ಮಹಾಳ ಮಂಗಳಾರತಿ ಮಾಡ್ಬೇಕಾದ್ರೇನೂ ಅಷ್ಟೇ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿದ್ರು. ಭೂಮಿನೂ ಅಷ್ಟೇ ಲಕ್ಷ್ಮೀ ಬಾರಮ್ಮ ಸಾಂಗ್ ಹಾಕಿದ್ಲು. ಸೊ ಅದು ಎಲ್ಲಿ ಕಾಪಿರೈಟ್ ಬಿದ್ದುಬಿಡುತ್ತೆ ಅಂತೇಳಿ ನಾನು ಎಲ್ಲನೂ ಕೂಡ ಮ್ಯೂಟ್ ಮಾಡಿ ಈ ರೀತಿ ವಾಯ್ಸ್ನ ಕೊಡ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ನಮ್ಮ ಮನೆಗೆ ಬಂದು ನಾನು ಕೂಡ 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮನ ಕೊಟ್ಟೆ. ಸೊ ನೆಂಟ್ರು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋದ್ರು. ಸೊ ನಾನೀಗ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಚೀಸ್ ಆ್ಯಂಡ್ ಕಾರ್ನ್ದು ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಬುಕ್ ಮಾಡಿಕೊಂಡೆ. ಅಂಬಿ ಆಚೆ ಹೋಗಿದ್ದಾನೆ. ಸೊ ನೋಡಿ ಎಕ್ಸ್ಟ್ರಾ ಚೀಸು ಅಂದರೆ ಇದು ಕರೆಕ್ಟಾಗಿ ಕಟ್ಟಾಗಿಲ್ಲ. ತಡ್ರಿ ತೋರಿಸ್, ಈ ರೀತಿ ನೋಡಿ ಬಿಸಿ ಬಿಸಿ ಇದೆ. ಸೊ ಅದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹಾಕ್ಕೊಂಡು ತಿಂದು ಸಿಗ್ತೀನಿ ಗೈಸ್. ಏನೇ ಹೇಳಿ ಪಿಜ್ಜಾ ಮಾತ್ರ ಅಲ್ಟಿಮೇಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ಲು. ಹೀಗೆ ಮಲ್ಕೊಂಡಿದ್ದ ಬೆಳಗ್ಗೆ ಬೇಗ ಎದ್ದಿದ್ದೆ, ತುಂಬ ಟಯರ್ಡ್ ಆಗಿದ್ದೆ. ವಿಶ್ವನ ಮಲಸಿ ಹೀಗೆ ಮಲಗಿದ್ದೆ, ಪಿಜ್ಜಾ ಬಂತು. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಫೀಡಲ್ಲಿ. ಸೊ 30 ಅಂತೇಳಿ ಬುಕ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಫುಲ್ಲು ಚೀಸು ಆ್ಯಂಡ್ ಕಾರ್ನು ನನ್ನ ಫೇವ್ರೆಟ್ ಇದು. ಸೊ ಐ ಆಮ್ ಹ್ಯಾಪಿ. ನನಗೆ ತಿನ್ನೋದಂದರೆ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ. ಸೊ ನೀವು ಕೂಡ ಫುಡ್ಡಿ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ತಿನ್ನೋದಂದರೆ ತುಂಬ 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 ಇಷ್ಟ. ನನಗೆ ಎಂಜಾಯ್ ಮಾಡ್ಕೊಂಡು ತಿಂದು ಸಿಗ್ತೀನಿ ಗೈಸ್. ನೆನ್ನೆ ನೈಟು ನೋಡಿದ್ರಲ್ಲ ಪಿಜ್ಜಾ ಎಲ್ಲ ತಿಂದು ಒಬ್ಬಳೆ ಕುತ್ಕೊಂಡ್ಬಿಟ್ಟಾಳೆ. ಒಂದು ಪೀಸ್ ಯಾರು ಉಳಿಸ್ಬೇಕಲ್ವಾ? ಒಂದು ಪೀಸ್ ಯಾರು ಉಳಿಸಿದ್ದೇನೆ. 2 ಪೀಸ್ ನಿನಗೆ ಅಂತ ಎತ್ತಿಟ್ಟಿದ್ದೆ ಗೈಸ್. ಪ್ರೀತಿ ಅಂತ ಒಂದ್ ಪ್ರೀತಿ ನಾನ್ ಬರ್ತೇನೆ. ರವೆ ಉಂಡೆ ಮತ್ತೆ ಕರ್ಜಿಕಾಯಿ ಎತ್ತಿಟ್ಟಿರ್ಲಿಲ್ಲ. ತಡಿ ಅದೇ ತಿಕ್ಕೋಳೆ ಓಕೆನಾ. ಒಂದೇ ಒಂದ್ ಪೀಸ್ ನಾನ್ ಬಂದ್ ಮಾಡಿ ಕೇಳ್ತಾ ಇದೀನಿ. ಒಳ್ಳೆ ಒಂದಾರು ಇಕ್ಕಿದ್ರೆ ನನ್ಗೆ ಎತ್ತಿಟ್ಟಿದ್ದೆ. 2 ಎತ್ತಿ ಬಾಕ್ಸ್ ಅಲ್ಲಿ ಮುಚ್ಚಿದೆ. ಇವನು ನನ್ನ ತಮ್ಮನ್ನ ಬಿಟ್ಟು ಬರಕ್ಕೆ ಅಂತ ಹೋಗಿದ್ದ. ನಾನು ಅವ್ನ್ ಬಿಟ್ಬಿಟ್ಟು ಒಂದ್ 5 ನಿಮಿಷ ಬರ್ತೀನಿ ಕಣೆ, ತಿನ್ಬೇಡ ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ಹೇಳಿರೋದು. ನಾನು ಬಾಕ್ಸ್ ಹತ್ರ ಹೋಗ್ತೀನಿ. ತುಂಬಾ ಚೆನ್ನಾಗಿತ್ತು. ಅದೇ ಎಕ್ಸ್ಟ್ರಾ ಚೀಸ್ ಆರ್ಡರ್ ಮಾಡಿದ್ನಲ್ಲ ಇವ್ ನೋಡಿ. ಸೊ ಅದಕ್ಕೆ ಸಖತ್ತಾಗಿತ್ತು. ನನ್ಗೆ ಸ್ಮೆಲ್ಗೆ ತಡೆಯಕ್ಕೆ ಆಗ್ತಿರ್ಲಿಲ್ಲ. ಅದು ಬರೀ ಚಿಕ್ಕದ್ ಬುಕ್ ಮಾಡಿದ್ನಲ್ಲ, ಸ್ಮಾಲ್ ಸೈಜ್. ಸೊ ಅದಕ್ಕೆ ತಿನ್ಬಿಟ್ಟೆ. ಸೊ ಗೈಸ್ 4 ಗಂಟೆಗೆ ಎದ್ದಿರೋದ್ರಿಂದ ಕಣ್ಣೆಲ್ಲ ಫುಲ್ ಹಿಂಗೆ ಎಳಿತಿದೆ ನನಗೆ. ನೀವು ನೋಡಿದ್ರೆ ನನಗೆ ಕಿಂಡಲ್ ಮಾಡ್ತಿದ್ದಾನೆ. ವಿಷ್ಣು ನೋಡಿದ್ರೆ ವ್ಲಾಗೇ ಮಾಡಕ್ ಬಿಡ್ತಾ ಇಲ್ಲ. ಬಾಯ್ತು ನನಗೆ ನಿದ್ದೆ ಬಂದಿದೆ ಗೈಸ್, ಅದಕ್ಕೋಸ್ಕರ ಅಳ್ತಾವನೆ. ಮೂತಿ ಹೆಂಗ್ ಮಾಡ್ತಾನೆ ನೋಡಿದ್ರೆ ಮಾಡ ಬಾಳೆಹಣ್ಣೆಲ್ಲ ತಿಂದಿಲ್ಲ. ನಾವು ಮನೆಯಲ್ಲಿ ಬಾಳೆಹಣ್ಣುಗಳ ಸುರಿ ಮಾಡಿ ಅಷ್ಟು ಅರ್ಶಿನ ಕುಂಕುಮಕ್ಕೆಲ್ಲ ಹೋಗಿ 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 ಎಲ್ಲ ಸಿಕ್ಕಿರೋದು ಅಷ್ಟೇ ಗೈಸ್. ನೈಟ್ ವ್ಲಾಗ್ನ ನಾನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅರ್ಶಿನ ಕುಂಕುಮಕ್ಕೆ ಹೋಗಿರ್ತೀನಿ. ಅಲ್ಲೆಲ್ಲ ವ್ಲಾಗ್ಸ್ ಮಾಡಿದ್ರೆ ಅವರಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಅಷ್ಟು ವ್ಲಾಗ್ ಮಾಡೋಕೆ ಹೋಗಿಲ್ಲ. ಬಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಭೂಮಿ ಮನೆ ಮತ್ತು ಅಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದಲ್ಲ. ಸೊ ಅಲ್ಲಿದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಇವ್ ನೋಡಿದ್ರೆ ಫುಲ್ ನಿದ್ದೆಲ್ಲ. ನಾನಂತೂ ಫುಲ್ ನಿದ್ದೆಲ್ಲಿದ್ದೀನಿ, ಮಲ್ಕೊಬಿಟ್ಟಿದ್ದೀನಿ ನಾನು. ಇವತ್ತು ಬೇರೆ ಶನಿವಾರ. ಏನಂತಂದ್ರೆ ಗುರುವಾರ ಎಲ್ಲ ಕ್ಲೀನ್ ಮಾಡಬೇಕು, ಶುಕ್ರವಾರ ಹಬ್ಬಕ್ಕೆ ಅಂತ ಸ್ನಾನ ಮಾಡಿದ್ದೆ, ಮತ್ತೆ ಶುಕ್ರವಾರ ಹಬ್ಬ ಅಂತ ಸ್ನಾನ ಮಾಡಿದ್ದೆ, ಮತ್ತೆ ಶನಿವಾರ ಮತ್ತೆ ತಲೆಗೆ ಸ್ನಾನ ಮಾಡಿದ್ದೀನಿ. ತಲೆ ಎಲ್ಲ ನೋವು, ಒಂಥರ ಶೀತ ಆದಂಗೆ ಆಗ್ಬಿಟ್ಟೈತಿ. ಇಲ್ಲೆಲ್ಲ ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತಿ. ನನಗೆ ಒಂಥರ ಅನಿಸ್ತಿದೆ ನನ್ನ ಮನ್ಸಿಗೆ ನೆಗಡಿ ಆಗ್ಬೋದೇನೋ, ನನಗೆ ಕೋಲ್ಡ್ ಆಗ್ಬೋದೇನೋ ನನಗೆ ಅಂತ ನನಗೆ ಫೀಲ್ ಆಗ್ತದೆ ವಿಷ್ಣು ಅಷ್ಟೇ. ಬೈ 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 ಬೈ. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್. ಸೊ ಅಷ್ಟೇ, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಅಷ್ಟು ವ್ಲಾಗ್ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಬಿಸಿ ಇದ್ದಾಗ ಒಂದು ಸ್ವಲ್ಪ ವರ್ಕ್ಸ್ ಪ್ರಮೋಷನ್ಸ್ ಇದು ಪೆಂಡಿಂಗ್ ಇತ್ತು. ಸೊ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ ಮಾಡ್ತೀನಿ ಮುಂಚಿನ ಥರ. ಸೊ ಇವಾಗ ಒಂದು 3 days ಗ್ಯಾಪ್ ಆಗಿಬಿಟ್ಟಿತ್ತು ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಇವನು ಎತ್ಕೊ. ಕೈ ನೋವು ಬಂತು ನನಗೆ, ಮೊದಲೇ ಕೈ ಕಾಲೆಲ್ಲ ನೋವ್ತೈತೆ ಅಷ್ಟೇ. ಏನು ಅಂತಂದ್ರೆ ತುಂಬಾ ದಿವಸ ಆದ್ಮೇಲೆ ಕೆಲಸ ಮಾಡ್ತೀನಲ್ಲ, ಅದಕ್ಕೆ ಮೈ ಉಂಡ್ಬಿಟ್ಟೈತೆ ಅಷ್ಟೇ ಗೈಸ್. ಸೊ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮರಿದಲೆ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಪೂಜೆ ಎಲ್ಲ ಆಗಿದೆ. ಸೊ ಇವತ್ತು ಶನಿವಾರ ಅಲ್ವಾ, ಇವತ್ತೂ ಮಾಡಿದ್ದೀವಿ ನಾವು. ಶನಿವಾರ ಬಿಡೋಕ್ಕಾಗಲ್ಲ.
ಸೊ ಅದಕ್ಕೆ ಅಂಬಿನೇ ಪೂಜೆ ಮಾಡಿದ್ದಾನೆ Bye. ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು.